ಗುರುವನ್ನು ಗುರುವಿನ ಬಲ ಇದ್ದರೆ ಎಲ್ಲವೂ ಕೂಡ ಸಾಧ್ಯ ಅಂತ ಅಂದ್ರಿ. ಹಾಗಾದರೆ ಗುರುವನ್ನು ಒಲಿಸ್ಕೊಳ್ಳೋದು ಹೇಗೆ, ಅಥವಾ ಗುರುವಿನ ಕೃಪೆಗೆ ಒಳಗಾಗೋದು ಹೇಗೆ, ಆ ಕೃಪಾ ಕಟಾಕ್ಷ ನಮಗೆ ಸಿಗೋದು ಹೇಗೆ ಗುರುಜಿ? ಗುರುವನ್ನು ಅತ್ಯಂತ ಸುಲಭ ಸಾಧ್ಯವಾದದ್ದು ಮಾರ್ಗಗಳಿದೆ ನಮಗೆ. ಹಾಂ, ಗುರು ಅಂದರೆ ಈಶ್ವರನೂ ಆಗ್ಬೋದು, ವಿಷ್ಣುವೂ ಆಗ್ಬೋದು, ಬ್ರಹ್ಮನೂ ಆಗ್ಬೋದು. ಆದರೆ ಮೂಲತಃ ಗುರು ದಕ್ಷಿಣಾಮೂರ್ತಿ ಕೂಡ ಗುರು ಸ್ವರೂಪೇ. ಹಾಗೆ ಹೋಗ್ತಾ 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 ಹೋದರೆ ನೀವು ಗುರುಸ್ವರೂಪದಲ್ಲಿ ನಿಮಗೆ ಈ ನಮ್ಮ ಕೇರಳದಲ್ಲಿದೆಯಲ್ಲ ಗುರುವಾರಪ್ಪನ, ಅದು ಕೂಡ ಗುರುಸ್ಥಾನಕ್ಕೆ ಬರುತ್ತೆ. ಅದು ಕೂಡ ದ್ವಾದಶ ಲಿಂಗಗಳೇನಿದೆ ಅದಷ್ಟು ಗುರುಪೀಠದ ಗುರುಸ್ಥಾನವೇ. ಅಲ್ಲಿಗೆ ನೀವು ನಡ್ಕೊಂಡು ನಿಮ್ಗೆಲ್ಲ ದುಡ್ಡಿಲ್ಲ ಬೇಡ ಹೋಗಬೇಡಿ, ದುಡ್ಡು ಖರ್ಚು ಮಾಡ್ಕೊಂಬ ಅಂತ ಹೇಳಿಲ್ಲ, ಸಾಲ ಮಾಡ್ಕೊಂಬ ಅಂತ ದೇವರು ಹೇಳಿಲ್ಲ. ಸಾಲ ಮಾಡಿ ನಾನು ಶಾಸ್ತ್ರ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನವಗ್ರಹಕ್ಕೆ ನಂಗೆ ದುಡ್ಡು ಕೊಡಬೇಡಿ, ನಾನು ಇಸ್ಕೊಳ್ಳಬಾರ್ದು. ಸಾಲ ಮಾಡೋಕ್ಕೆ ಹೋಮ ಮಾಡಬೇಕು, ಆ ದೊಡ್ಡ ಪೂಜೆಗೆ ನಾವು ಯಾಕೆ ಹೇಳಬೇಕು? ಎಲ್ಲರನ್ನೂ ಅನುಸರಿಸಿ ಹೇಳಬೇಕು ನಾವು, ನಿಮ್ಮ ಹತ್ರ ಏನಿದೆ ಏನಿಲ್ಲ ಅಂತೇಳಿ, ಅಲ್ವೇ? ಹೌದು ಗುರುಜಿ, ಹೌದು. ಗುರುಗಳು ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ಎಲ್ಲರೂ ಕೇಳ್ತಾರೆ. ನಮ್ಮಲ್ಲಿ ಆಸೆ ಬಂದು, ಇವತ್ತು ನಮ್ಮ ಹುಡುಗಿ ಬಂದಿಯಾಳೆ, ಅಶ್ವಿನಿ ಬಂದಿಯಾಳೆ, ನೋಡೋಣ ಒಂದು 10,000 ರೂಪಾಯಿ ಎಳ್ಕೊಳ್ಳೋಣ ಅಂತ ಮಾಡಿದ್ರೆ ನಮ್ಮಲ್ಲಿ ಮೈನಸ್ ಆಗ್ಬಿಡ್ತೀವಿ. ನಮ್ಮಲ್ಲಿರೋ ಗುರುಶಕ್ತಿ ಹೊಟ್ಟೋಗುತ್ತೆ. ಸ್ವಾರ್ಥಕ್ಕೆ ಉಪಯೋಗಿಸಿದ್ರೆ ಗುರುಶಕ್ತಿ ಲಯವಾಗುತ್ತೆ. ನಾವು ಯಾರೂ ಕಲ್ಯಾಣ ಮಾಡೋಕ್ಕಾಗಲ್ಲ, ಯಾರು ಹೇಳೋಕ್ಕಾಗಲ್ಲ, ಕೆಟ್ಟ ಹೆಸರು ಕೂಡ ಬಂದ್ಬಿಡುತ್ತೆ. ಈ ಸಂದರ್ಭದಲ್ಲಿ ನೀವು ಪ್ರತಿ ಸೋಮವಾರ ಸಾಧ್ಯವಾಯ್ತಾ ಬೆಳಗ್ಗೆ ಉಪವಾಸ ಇದ್ದು ಸಾಯಂಕಾಲ ಈಶ್ವರನ ದೃಷ್ಟ ಮಾಡಿ, ನಿಮ್ಮ ಕೈಲಿದ್ದರೆ ಯಾವ್ದು ಬಡಗು ಒಂದು ಸಾರಿ ಅಕ್ಕಿ ಕೊಡಿ, ಒಂದು ಕಾಯಿ ಕೊಡಿ, ಒಂದು ಬೆಲ್ಲ ಕೊಡಿ, ಉಪವಾಸ ಇದ್ದು ಬಿಲ್ವಾರ್ಚನೆ ಮಾಡಿದ್ರೆ ತುಂಬ ಅತ್ಯುತ್ತಮವಾದ ಒಳ್ಳೆ ಫಲ ಸಿಗುತ್ತೆ. ಅದು ಆಗಲಿಲ್ವಾ, ಎಲ್ಲೋ ಹೋಗಿ ಯಾವ ದಾರ್ಜಿಲಿಂಗಕ್ಕೆ ಹೋಗಿ ಒಂದು ಚೊಂಬು ತೊಗೊಂಡೋಗಿ ಒಂದು ನೀರು ಬನ್ನಿ ಸಾಕು. ಜಲಪ್ರೀತಿಂ ಶಿವ ಅಂತ ಹೇಳಿಬಿಟ್ಟಿದ್ದಾರೆ. ನೀರಿನ ತೃಪ್ತಿ ಆಗ್ತಕ್ಕಂಥವನು ಶಿವ ಒಬ್ಬನೇ, ಅಷ್ಟೊಂದು ಹೇಳಿದ್ದಾರೆ. ಅಲ್ಲೂ ಬೇಡವಾ, ನಿಮ್ಮನ್ನು ಶಿವಲಿಂಗ ತೊಗೊಬನ್ನಿ, ನೀರು ಹಾಕಿ ಹೇಳಿ, ನೀವು ಕೇಳಿದ್ರೆ ಕೊಡ್ತಾನೆ. ನಿಮ್ಮ ದೇವರ ಭಕ್ತಿ ಪ್ರಧಾನ. ದೇವ್ರಿಗೆ ಆಸೆ ಸೋರ್ ಲಂಚ ಹೊರಿಸ್ಬೇಕಾಗಿಲ್ಲ. ಆದರೆ ಮೀಮಾಂಸಲ್ಲಿ ಬರೀತಾರೆ, ಯಾವ್ಯಾವ ದೇವ್ರಿಗೆ ಏನು ಕೊಡಬೇಕು ಅಂತ ಬರೀತಾರೆ. ಅದು ಬೇರೆ, ನಮ್ಮ ಇಷ್ಟಾರ್ಥಗಳು ಅದು ಮಾಡೋಣ. ಸರಿ, ಕ್ಷೇಮಕ್ಕೆ ಇಷ್ಟು ಮಾಡ್ಬೋದಲ್ಲ. ಶಿವಾಷ್ಟಕ ಓದೋದು, ಲಿಂಗಾಷ್ಟಕ ಓದ್ಬೋದು, ಬೇಡ ಶಿವಸ್ತ್ರಮ ಓದಿ, ಅದೂ ಬೇಡ, ಶಿವ ಓಂ ನಮಃ ಶಿವ ಹೇಳಿ ಒಂದು ಸಲ, ಬಹಳ ಸರಳ ವಿಧಾನ. ಪರಿಹಾರ, ದೊಡ್ಡ ಪರಿಹಾರ. ಅದ್ರಲ್ಲಿ ದಿನ ಆಗಲ್ವಾ, ಬೇಡ ಮರ್ತ್ಬಿಡೋಣ ಎಲ್ಲ. ಒಂದು ತಿಂಗಳಿಗೆ 30 ದಿವಸ, 26 ದಿವಸ ಮರ್ತು ಹೋಗ್ಬಿಡಿ. 4 ಸೋಮವಾರ ಬರುತ್ತಲ್ವ, ಸೋಮವಾರ ಭಾನುವಾರ ಸೂರ್ಯ ಅಧಿಪತಿ, ಸೋಮವಾರಕ್ಕೆ ಚಂದ್ರ ಅಧಿಪತಿ. ಚಂದ್ರ ಇಲ್ಲಿದ್ದಾನಮ್ಮ, ಈಶ್ವರನ ಇದ್ದಾನೆ. ಆಯಿತು, ಸೋಮವಾರ ಸಾಕ್ಷಾತ್ ಒಂದು 20 ಊಟ ಮಾಡಿ, ಈಶ್ವರನ ಪೂಜೆ ಮಾಡಿ, ಅಷ್ಟೇ ಸಾಕು. ಗುರುವಿನ ಆರಾಧನೆ. ಆದರೆ ನಿಮಗೆ ನಿಮ್ಮ ಗುರುಗಳಿರ್ತಾರೆ, ನಿಮ್ಮ ಮಠಗಳಿದೆಯಲ್ಲ, ನಿಮಗೆ ಎಲ್ಲರೂ ಗುರುಗಳು, ಎಲ್ಲರೂ ನಮ್ಮ ಮನಮನ ಇರಲಿ. ಪ್ರತಿಯೊಬ್ಬರು ಯಾವ ಮಠ ಬೇಕಾಗಲಿ, ಶಿವರಾತ್ರೀಶ್ವರದಿಂದ ಹಿಡಿದು ನಮ್ಮ ಒಕ್ಕಲಿಗರ ಮಠ ಸೇರಿಕೊಂಡು, ನಿರ್ಮಲಾನಂದಲ್ಲಿ ಸೇರಿಕೊಂಡು, ಎಲ್ಲರೂ ಗುರು ಸ್ವರೂಪೇ. ಅಲ್ಲೇನು ನಾವು ನೋಡೋದಿಲ್ಲ. ನೋಡಿ, ಶಾಸ್ತ್ರ ಏನು ಹೇಳುತ್ತೆ, ಯಾರು ಕಾವಿ ಬಟ್ಟೆಯನ್ನು ಧರಿಸ್ತಾರೆ ಅವರು ಗುರು ಸ್ವರೂಪ. ಗುರು ಜಾತಿ ಇಲ್ಲ, ನಿಜ. ಜಾತಿ ಮತ ಏನು ಸ್ವಾರ್ಥ ಏನೂ ಇಲ್ಲ, ನಿಸ್ವಾರ್ಥವರು. ಅಲ್ಲಿ ಏನು ಆ ಕಾವ್ಯ ಹಾಕೊಂಡಿರೋದು, ಎಲ್ಲವನ್ನು ತ್ಯಾಗ ಮಾಡಿದ್ದೇನೆ ಅಂತ. ತ್ಯಾಗ ಬುದ್ಧಿ ಇದ್ದರೆ ಸನ್ಯಾಸ ಆಗೋಕ್ಕಾಗೋದು. ತ್ಯಾಗವೇ ಇಲ್ಲ, ನಂಗೆ ತ್ಯಾಗ ಇದೆ ಇಲ್ಲ, ನಂಗೆ ಹೆಂಡತಿ ಬೇಕು, ಮಕ್ಕಳು ಬೇಕು, ನನ್ನ ಮಕ್ಕಳು ಡಾಕ್ಟ್ರ್ ಆಗಬೇಕು, ಇಲ್ಲ ಆಸೆ ಇದೆ. ಆದರೆ ಸನ್ಯಾಸಿಗಳಿಗೇನು ಆಸೆ ಇರುತ್ತಮ್ಮ ಪಾಪ. ಯಾವ ಪೇಟ ಬೇಕಾರಾಗಲಿ, ನಿರ್ಮಾಣರಾಗಲಿ, ನಾಳೆ ಶಿವರಾತ್ರಿಗಳಾಗಲಿ, ಯಾರು ಬೇಕಾರಾಗಲಿ, ಅವ್ರಿಗೇನು ಆಸೆ ಇರುತ್ತೆ. ಆಯಿತು, ನಿಮ್ಮ ಗುರುಗಳ ಸೇವೆನ. ಈ ಗುರು ಒಳ್ಳೆ ಮನೆಗೆ ಬಂದಾಗ ನೋಡಿ, ರಾಮಾಯಣದಲ್ಲಿ ಮಾತು ಹೇಳ್ತಾನೆ, ನಾರದರು ಸ್ವರ್ಗ ಮಾರ್ಗದಿಂದ ಬಂದು ಭೂಲೋಕಕ್ಕೆ ಬರ್ತಾರೆ, ರಾಮನ ಕಾಣಬೇಕು ಅಂತ ಬರ್ತಾರೆ. ಆಗ ರಾಮದೇವರು ಮಹಾರಾಜನಾದರೂ ಕೂಡ ಐದೇ ಮಹಾರಾಜ ಅವನು. ಅವರ ಕಾಲು ತೊಳೆದು ಪಾದ್ಯ ಎಲ್ಲ ಪಾದ್ಯ ಆಚಮನ ಎಲ್ಲ ಮಾಡಿ ಎಲ್ಲ ಅವ್ರಿಗೊಂದು ಕಾಣಿಕೆ ಎಲ್ಲ ಕೊಟ್ಟು ನಮಸ್ಕಾರ ಮಾಡ್ತಾನೆ. ಆಯ್ತಪ್ಪ, ನಾನು ಮೋಹಗೊಳಿಸ್ಬೇಡ, ನೀನು
ನೀನು ನಂಗೆ ಗೊತ್ತು ನಾರಾಯಣ ಅಂಶ ಗೊತ್ತು, ನೀನು ನಾರಾಯಣ ನೀನು ಅಂತೆಲ್ಲ ಹೇಳ್ತಾನೆ. ಅದು ಹೇಳ್ತಾನೆ, ನಾನು ನನ್ನ ದೈವತ್ತನ್ನು ಮರೆತುಬಿಟ್ಟಿದ್ದೇನೆ, ರಾಕ್ಷಸ ಸಂಹಾರಕ್ಕೋಸ್ಕರ ಭೂಲೋಕಕ್ಕೆ ಬಂದಿದ್ದೀನಿ. ಮಹಾಮುನಿಗಳೇ, ಯಾವಾಗ ಗೃಹಸ್ಥಾಶ್ರಮದಲ್ಲಿದ್ದವ್ರ ಮನೆಗೆ ಪುಣ್ಯಾತ್ಮ ಬರ್ತಾರೆ ಅವತ್ತೇ ಆ ಮನೆ ಪುಣ್ಯೋದಯ ಉಂಟಾಗುತ್ತೆ. ಅಂಥವ್ರು ನಮ್ಮ ಮನೆಗೆ ಬಂದಿದ್ದೀರಾ, ನನ್ನ ಜೀವನ ಪಾವನ ಆಯಿತು, ಪುಣ್ಯೋದಯ ನಿಮ್ಮಿಂದಾನೇ ಆಯಿತು ಅಂತ ಹೇಳ್ತಾನೆ. ಯಾವ ಸನ್ಯಾಸಿಗಳು ಯಾರುಗಳನ್ನು ದೃಷ್ಟ ಮಾಡಿದ್ರವೆ ನಮ್ಮ ಪುಣ್ಯೋದಯ ಉಂಟಾಗಿ ಆಗುತ್ತೆ. ಯಾವ ಪುಣ್ಯೋದಯ ಉಂಟಾಗುತ್ತೆ, ಪುಣ್ಯ ಸಂಪಾದನೆ ಆಗುತ್ತೆ. ಪುಣ್ಯೋದಯ ಅಂದರೆ ಪುಣ್ಯ ಸಂಪಾದನೆ ಮಾಡೋದು, ಅದಾಗುತ್ತೆ. ನಿಮ್ಮ ಇಷ್ಟಾರ್ಥ ಖಂಡಿತ ನೆರವೇರಿರುತ್ತೆ. ಇಷ್ಟೇ ಪೂಜೆ ಸಾಕು. ಸರಿ ಗುರು. ನಿಮ್ಮ ಗುರುವನ್ನು ಹೋಗಿ ಪೂಜೆ ಮಾಡಿ, ಹಾಂ ಈಶ್ವರನ ಪೂಜೆ ಮಾಡಿ, ಸರಿ. ಗುರು ದತ್ತಾತ್ರೇಯನ ಪೂಜೆ ಮಾಡಿ. ತುಂಬ ವಿಶೇಷ ಆಯಿತು ನೋಡಿ. ಬ್ರಹ್ಮ ವಿಷ್ಣು ಮಹೇಶ್ವರ ಐಕ್ಯ ಇಡೀ ಜಗತ್ತಲ್ಲಿ ಎಲ್ಲೂ ಇಲ್ಲ. ಇರೋದು ಭಾರತ ಖಂಡದಲ್ಲಿ, ಅದು ಗುಲ್ಬರ್ಗಾ ಡಿಸ್ಟ್ರಿಕ್ಟ್ನಲ್ಲಿ ದೇವರ ಗಾಣಗಾಪುರದಲ್ಲಿ ಬ್ರಹ್ಮಶಕ್ತಿ, ವಿಷ್ಣುಶಕ್ತಿ, ಶಿವಶಕ್ತಿ ಒಟ್ಟಿಗೆ ಸೇರಿದೆ. 3 ಜನರು ಬಾಲಕ ರೂಪದಲ್ಲಿ ಸತಿ ಅನುಷ್ಠೆಯಾಗಿ ಮಕ್ಕಳಾಗಿ ಹುಟ್ಟಿ ಚಂದ್ರನು ಮತ್ತು ಬ್ರಹ್ಮನು ಅಪ್ಪಣೆ ತಗೊಂಡು ನಾನು ತಪಸ್ಸಿಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಯಾರು? ದುರ್ವಾಸರು. ಚಂದ್ರ ಹೇಳ್ತಾನೆ, ನಾನು ಚಂದ್ರನ ಸೇರಿ ನಿಮ್ಗೆ ದೃಷ್ಟ ಕೊಡ್ತೀನಿ, ಮೂಲ ನಾರಾಯಣನೇ, ನಿಮ್ಮನ್ನು ನಾವು ನೋಡ್ಕೋತಾನೆ ಅಂತ ಹೇಳಿ ಹೊರಟೋಗ್ತಾರೆ ಒಬ್ಬರು. ಅಲ್ಲ 3 ಶಕ್ತಿಗಳಿದೆ. ಅಂಥ ದೇವಸ್ಥಾನ ಜಗತ್ತಲ್ಲೇ ಎಲ್ಲೂ ಇಲ್ಲಮ್ಮ. ಅವ್ರು ಸ್ಮರಣೆ ಮಾಡಿ ಅಲ್ಲಿ ಹೋಗಿ ಬಂದರೆ ಸಾಕು. ಊರು ಗಲೀಜು, ಊರ್ಲೇನು ಸವಲತ್ತಿಲ್ಲ. ಯಾರು ಎಷ್ಟು ಜನ ದೊಡ್ಡ ದೊಡ್ಡ ಜನ ಮಂತ್ರಿಗಳು ಬಂದರೂ ಆ ಊರ ಮೇಲೆ ಯಾರಿಗೂ ಪ್ರೇಮ ಬರಲಿಲ್ಲ. ಅದೇ ಮಹಾರಾಷ್ಟ್ರಕ್ಕೆ ಬಿಟ್ಟುಕೊಟ್ಟಿದ್ದು ಎಂದೋ ಮಾಡಿಬಿಡು, ಏನೋ ಮಾಡಿಬಿಡು. ಇವತ್ತು ಇದಿದೆ ನೋಡಿ, ಯಾವುದು ಸಾಯಿಬಾಬಂದು, ಯಾವುದು ಶಿರಡಿ. ಶಿರಡಿನ ಮೀರಿ ಸಾಗೋಗ್ಬಿಡೋದು, ಯಾರೋ ಮಾಡಿಬಿಡೋರು. ಆದರೆ ನಮ್ಮಲ್ಲಿ ಇದಿಲ್ಲ. ಹೇಳ್ದಲ್ಲ, ನೀರಿಗೆ ಒದ್ದಾಡ್ತಾರೆ. ನಾನು ನೋಡಿದ್ದೀನಮ್ಮ, ಒಂದು ಕೊಡ ನೀರಿಗೆ 100 ರೂಪಾಯಿ ಕೊಡ್ತಾರೆ ಬೇಸಿಗೆಯಲ್ಲಿ. ಭೀಮಾ ಹರಿದು ಹೋಗ್ತಾ ಇದೆ, ಪ್ರವಾಹ ಬಂದಿದೆ, ನೀರು ತಡೆಗಟ್ಟಿ ನೀರು ಉಳಿಸ್ಕೊಡ್ಬೋದು, ಪ್ರಯತ್ನ ಕೈ ಹಾಕಲ್ಲ. ನಮ್ಮ ದೌರ್ಭಾಗ್ಯ ಅಷ್ಟೇ, ಇನ್ನೊಬ್ಬರೊಂದು ಉಪಯೋಗ ಇಲ್ಲ. ನಮ್ಮ ದೌರ್ಭಾಗ್ಯ ಅಷ್ಟೇ, ನಾವು ಕೇಳ್ಕೊಂಬಂದಿಲ್ಲ. ಆ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಸಾಕು, ಗಲೀಜಿರಲಿ ಏನು ಬೇಕಾದ್ರೂ ಇರಲಿ, ದೇವರು ಅವನ ಮನಸ್ಸು ಮಾಡಿದ್ರೆ ಕಸದಲ್ಲಿ ಕೂಡ ಇರ್ತಾನೆ ಅಂತ ಹೇಳಿದ್ದಾರೆ, ನಾವು ಕೇಳಿದ್ದೇವೆ. ಅದರಿಂದ ಅಂಥ ಕ್ಷೇತ್ರ ಗಾಣಗಾಪುರ. ಎಲ್ಲ ಬೇಕಾದ್ರೂ ಹೋಗ್ಬೋದು ನೀವು. ಗಾಣಗಾಪುರಕ್ಕೆ ಹೋಗಿ, ನರಸೋಬಾವಾಡಿಗೆ ಹೋಗಿ, ಅಥವಾ ಗಿರ್ನಾರ್ಗೆ ಹೋಗಿ, ಮಾಹುರಕ್ಕೆ ಹೋಗಿ, ಕರವೀರಕ್ಕೆ ಹೋಗಲಿ, ಇಲ್ಲ ನೀವು ಪೀಠಾಪುರಕ್ಕೆ ಹೋಗಿ, ಎಲ್ಲ ದತ್ತಪೀಠಗಳು ಎಲ್ಲಿ ಹೋದ್ರೂ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಈ ಒಂದು ವರ್ಷ, ಮುಂದಿನ ವರ್ಷವೂ ಯುಗಾದಿ ದಿವಸ ಬಂದುಬಿಡ್ತಾನೆ. ಈ ಕಟಕರ ಮತ್ತು ಮಿಥುನ ರಾಶಿಯಲ್ಲಿರುವಾಗ, ಗುರುವೇ ಸಂವತ್ಸರ ನಾಯಕನಾಗುವಾಗ ಈ ಕ್ಷೇತ್ರವೇ ಅತ್ಯಂತ ಮುಖ್ಯವಾದ್ದು. ಇಷ್ಟಾರ್ಥಗಳು ನೋಡಿ, ಸಂಸಾರಿ ಆದಮೇಲೆ ಏನು ಬೇಡ ಅವನಿಗೆ, ಅವನು ಬೇಕು ಅನ್ನೋದೇ ಜಾಸ್ತಿ. ಸಂಸಾರ ತೂಗಿಸ್ಬೇಕಲ್ಲ ಅವನು. ಹೆಂಡತಿ ಸಮಾಧಾನ ಬಿಡಬೇಕು, ಮಕ್ಕಳು ಸಮಾಧಾನ ಬಿಡಬೇಕು, ಮನೆಗೆ ಬಂದವರು ಊಟ ಹಾಕಬೇಕು, ಇನ್ನೆಲ್ಲ ಹೋಗ್ತಾನೆ, ಇನ್ಯಾರಿಗೂ ಸಹಾಯ ಮಾಡಬೇಕು. ಇಷ್ಟೆಲ್ಲ ಬೇಕಾ? ದೈವಕೃಪೆಯಲ್ಲಿ ಆಗುತ್ತಾ? ದೈವಕೃಪೆಯಲ್ಲಿ ಎಲ್ಲ ದೇವರು ಒಂದೊಂದು ಭಾಗ ಕೊಡ್ತಾರೆ. ಎಲ್ಲ ದೇವರಿಗೂ ಯಾರೊಂದು ನಾವು ಸೇವೆ ಮಾಡಲೇಬೇಕು. ಆದರೆ ಗುರು ದತ್ತಾತ್ರೇಯ ಮಾತ್ರ ಕೊಡೋಕ್ಕೆ ಸಿದ್ಧನಾಗಿದ್ದಾನೆ.